ಸೊ ಚೈತ್ರ ಅವರಿಗೆ ಒಂದು ಆಫರ್ನ ಕೊಡ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಮನೆಯ ಹೊಸ ಅತಿಥಿ ವಿಲನ್ ಅವರು. ಸೊ ಏನ್ ಆಫರ್ ಇರ್ಬೋದು ಅನ್ನೋದು ಎಲ್ಲರಿಗೂ ಈಗಾಗಲೇ ಗೊತ್ತಿರುವಂತದ್ದು. ಸೊ ಕಷ್ಟಪಟ್ಕೊಂಡು ಟಾಸ್ಕ್ ಎಲ್ಲ ಗೆದ್ದು ನೀವು ಆಗಬೇಕಾಗಿದ್ದ ಕ್ಯಾಪ್ಟನ್ ಆಗಬೇಕಾಗಿದ್ದ ನೀವು ಮನೆ ಕೆಲಸದವರಾಗಿ ಇದ್ದೀರಾ. ಸೊ ಏನು ಮಾಡದೆ ಒಂದು ವಾರ ಖಾಲಿಯಾಗಿ ಆರಾಮಾಗಿ ತಿರುಗಾಡ್ತಾ ಓಡಾಡ್ತಾ ಇದ್ದು ಈ ವಾರ ಮನೆ ಕ್ಯಾಪ್ಟನ್ ಆಗಿದ್ದಾರೆ. ಸೊ ನೀವು ಕಷ್ಟಪಟ್ಟವರು ಮನೆ ಕೆಲಸದವರು ಆರಾಮಾಗಿ ಕೂತ್ಕೊಂಡವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇದು ನಿಮಗೆ ಸರಿ ಅನಿಸ್ತಾ ಇದೆಯಾ ಅಂತ ಇಲ್ಲಿ ಒಂದು ನಗುವನ್ನ ಬೀರ್ತಾ ವಿಲನ್ ಅವರು ಚಮಕಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೈತ್ರ ಅವ್ರನ್ನ ಒಂದು ಟಾಂಗ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಒಂದು ಅವಕಾಶ ಕೊಡ್ತೀನಿ ನಾನು. ಸೊ ನಿಮಗೆ ಕ್ಯಾಪ್ಟನ್ಸಿ ಬೇಕು ಅಂತಂದ್ರೆ ನೀವು ಎಲ್ಲೋ ಬಜರ್ನ ಒತ್ತಬೇಕಾಗುತ್ತೆ. ಸೊ ಎಲ್ಲೋ ಬಜರ್ನ ನೀವು ಒತ್ತಿದ್ರೆ ನಿಮಗೆ ಕ್ಯಾಪ್ಟನ್ಸಿ ಕೊಡುತ್ತೆ. ಮತ್ತೆ ಲಾಕ್ ಆಗಿರೋ ಒಂದು ಕ್ಯಾಪ್ಟನ್ ರೂಮ್ ಓಪನ್ ಮಾಡ್ತೀವಿ. ಸೊ ನೀವು ಎಲ್ಲೋ ಬಟನ್ ಒತ್ತಿದ್ರೆ ಸ್ಪಂದನ ಅವರು ಕ್ಯಾಪ್ಟನ್ಸಿಯಿಂದ ಇಳಿತಾರೆ. ನೀವು ಸ್ಪಂದನ ಅವ್ರ ಜಾಗಕ್ಕೆ ಹೋಗ್ತೀರಾ. ಸ್ಪಂದನ ಅವರು ನಿಮ್ಮ ಜಾಗಕ್ಕೆ ಆಳಾಗಿ ಬರ್ತಾರೆ. ಒಳ್ಳೆ ಒಂದು ಟ್ವಿಸ್ಟ್ ಮುಖಾಂತರ ಇಲ್ಲಿ ಒಂದು ಸರಿಯಾದ ಚಮಕನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ವಿಲ್ಲನ್ ಕೆಲಸನೇ ಅದಲ್ವಾ. ಸೊ ಇಬ್ಬರ ಮಧ್ಯೆ ತಂದಿಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನ್ ಮಾಡ್ತಾರೆ ಚೈತ್ರ ಅವರು ಅಂತ ನಾವು ಕಾದು ನೋಡ್ಬೇಕಾಗಿದೆ. ಟಾಸ್ಕ್ ಅನ್ನ ಎಲ್ಲ ಆಡ್ಬಿಟ್ಟು ಆರಾಮಾಗಿ ಅಲ್ಲಿ ಕೂತ್ಕೊಂಡ ಸ್ಪಂದನ ಅವರು ನೋಡ್ತಾ ಇದ್ರು. ನೀವು ಟಾಸ್ಕ್ ಅನ್ನ ಗೆದ್ದು ಆರಾಮಾಗಿ ಕೂತಂದ ಸ್ಪಂದನ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರಿ. ಸೊ ಇದು ನಿಮಗೆ ಏನು ಅನಿಸ್ತಾ ಇಲ್ವಾ? ಸೊ ನಿಮ್ಗೆ ಕ್ಯಾಪ್ಟನ್ ಆಗ್ಬೇಕಂತ ಅನಿಸ್ತಾ ಇಲ್ವಾ? ಸೊ ಈ ಒಂದು ಒಳ್ಳೆ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಾ ಅಂತ ಒಂದು ತಲೆಯಲ್ಲಿ ಏನೋ ಒಂಥರ ತುಂಬಿ ಹೇಗಾದ್ರೂ ಮಾಡಿ ಒಟ್ಟು ಸ್ಪಂದನ ನೀವು ಇಳಿಸಿ ನೀವು ಕ್ಯಾಪ್ಟನ್ ಆಗಿ ಅಂತ ಹೇಳಿ ಇಬ್ಬರ ಮಧ್ಯೆ ಒಂದು ಜಗಳ ತಂದಿಡುವಂತ ಒಂದು ಕೆಲಸ ಮಾಡ್ತಿದ್ದಾರೆ ವಿಲನ್ ಅವರು. ಸೊ ವಿಲನ್ ಅಂತಂದ್ರೆ ಅದಲ್ವಾ. ಸೊ ಇಬ್ಬರ ಮಧ್ಯೆ ತಂದಿಡೋದು ಮಜಾ ನೋಡೋದು. ಮೊದಲೇ ಹೇಳಿದಾಗೆ ಈ ಒಂದು ಮನೆಯ ಜವಾಬ್ದಾರಿ ಪೂರಾ ಬಿಗ್ ಬಾಸ್ ಅವ್ರದ್ದಾಗಿರಲ್ಲ, ನಂದಾಗಿರುತ್ತೆ ಅಂತ ಇಲ್ಲಿ ವಿಲನ್ ಅವರು ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೋ ಅದೇ ಆಗ್ಬೇಕು ಅಲ್ಲಿ ಬಿಗ್ ಬಾಸ್ ಅಲ್ಲಿ. ಸೊ ಈ ಒಂದು ಆಪರ್ಚುನಿಟಿ ಚೈತ್ರ ಅವರಿಗೆ ಸಿಗ್ಬೇಕಂತಂದ್ರೆ ಅವರು ಎಲ್ಲೋ ಬಜಾರ್ನ ಒತ್ತಬೇಕು. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರು ನನ್ನ ಚಾನಲ್ ಹೊಸವಾಗಿ ನೋಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನಿಮ್ಮ ಒಂದು ಪ್ರೋತ್ಸಾಹ, ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಲೈಕ್ ನನ್ನ ಚಾನಲ್ ಮೇಲೆ ಇರಲಿ. ನನ್ನ ಚಾನಲ್ ಗ್ರೋ ಆಗೋಕ್ಕೆ ನಿಮ್ಮೆಲ್ಲರ ಪ್ರೀತಿ ಬೇಕು ಅಂತ ಕೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಈ ಎಲ್ಲೋ ಬಜಾರ್ನ ಒತ್ತಲ್ವಾ ಅನ್ನೋದು ಒಂಥರ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ಈ ಒಂದು ಪ್ರೋಮೋದಲ್ಲಿ. ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಗಂಧರ್ವರು ರಾಕ್ಷಸರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಎಲ್ಲ ಹೆಣ್ಮಕ್ಳ ತಲೆ ಮೇಲೆ ಕೊಂಬಿದೆ, ರೆಡ್ ಕಲರ್ ಕೊಂಬಿದೆ. ಅಶ್ವಿನಿ ಮತ್ತೆ ನಮ್ಮ ಯಾರು ರಕ್ಷಿತಾ ಅವ್ರ ಮೇಲೆ ಇಲ್ಲ. ಯಾಕಿಲ್ಲೋ ಅವ್ರು ಹಾಕೊಂಡಿಲ್ವೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ಕಾವ್ಯ ಅವ್ರ ತಲೆ ಮೇಲೆ ಕೊಂಬಿದೆ, ರಾಶಿಕಾ ತಲೆ ಮೇಲೆ ಕೊಂಬಿದೆ, ಸ್ಪಂದನ ತಲೆ ಮೇಲೆ ಕೂಡ ಕೊಂಬಿದೆ, ಹಾಗೆ ನಮ್ಮ ಚೈತ್ರ ಅವ್ರ ತಲೆ ಮೇಲೆ ಕೂಡ ಇಲ್ಲಿ ಕೊಂಬಿದೆ. ಸೊ ಹುಡುಗರು ಎಲ್ಲರೂ ಕೂಡ ಒಂದೇ ಈಕ್ವಲ್ ಆಗಿ ಕಾಣ್ತಾ ಇದಾರೆ. ಒಂದು ಇಬ್ರು ಜನರಿಗೆ ಒಂಥರ ಡಿಫ್ರೆಂಟ್ ಆಗಿರೋ ಮೇಕಪ್ ಇದೆ, ಮತ್ತೆ ಇನ್ನು ಮಿಕ್ಕವರಿಗೆ ಒಂಥರ ನಾರ್ಮಲ್ ಆಗಿರುವಂತ ಮೇಕಪ್ ಇದೆ. ಸೊ ಇದೇನಂತ ಗೊತ್ತಾಗ್ತಿಲ್ಲ. ರಾಕ್ಷಸರು ವರ್ಸಸ್ ಗಂಧರ್ವ ಅಥವಾ ರಾಕ್ಷಸರಲ್ಲೇ ರಾಕ್ಷಸರ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು. ಮನೆ ಸೆಟಪ್ ಆಗಿರ್ಬೋದು, ನಾನು ಬೆಳಗ್ಗೆ ಹೇಳಿದಂತ ಒಂದು ಪ್ರೋಮೋದಲ್ಲಿ ಮನೆ ಸೆಟಪ್ ಆಗಿರ್ಬೋದು, ಬಿಗ್ ಬಾಸ್ ಅವರ ವಾಯ್ಸ್ ಆಗಿರ್ಬೋದು. ಸೊ ಇದಕ್ಕೆ ಚೈತ್ರ ಅವ್ರ ಕ್ಯಾಪ್ಟನ್ಸಿಗೆ ಒಪ್ಕೋತಾರಂದ್ರೆ ಒಪ್ಕೋಬೇಕು ಅಂತ ಅನ್ಸುತ್ತೆ. ಬಟ್ ಒಪ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ನೋಡಿದ್ರೆ ನನಗೇನೋ ಡೌಟ್. ಯಾಕಂದ್ರೆ ಬಿಗ್ ಬಾಸ್ ಅವರ ವಾಯ್ಸ್ಗೆನೆ, ಅವರು ವಿಲನ್ ವಾಯ್ಸ್ಗೆನೆ ಅವರು ಆ ರೀತಿ ಹೆದರ್ಕೋತಾ ಇದ್ದಾರೆ. ಒಂದು ಕ್ಯಾಪ್ಟನ್ಸಿ ನಿಭಾಯಿಸುವಂತ ಒಂದು ಕ್ಯಾಪಬಿಲಿಟಿ ಅವರಲ್ಲಿ ಇದೆಯಾ ಅಂತ ನಂಗೆ ಡೌಟ್ ಆಗಿದೆ. ಬಟ್ ಕೊಟ್ರೆ ಸ್ಪಂದನೆ ಅಂತ ಚೆನ್ನಾಗಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ಸೊ ಇದು ಅವರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿ ವಿಲನ್ ಹೇಳ್ತಾ ಇರೋದು ನಿಮ್ಮ ಆಯ್ಕೆ. ನೀವು ಎಲ್ಲೋ ಬಜಾರ್ ಓದ್ತಿದ್ರೆ ಆ ಒಂದು ಚಾನ್ಸ್ ನಿಮ್ಗೆ ಸಿಗುತ್ತೆ. ಈ ವಾರ ಕ್ಯಾಪ್ಟನ್ ನೀವು ಆಗ್ತೀರಾ. ಸೊ ನಿಮ್ಗೆ ಕ್ಯಾಪ್ಟನ್ ಕೂಡ ಸಿಗುತ್ತೆ. ಸ್ಪಂದನ ಅವರು ನಿಮ್ಮ ಜಾಗಕ್ಕೆ ಬರ್ತಾರೆ, ನೀವು ಸ್ಪಂದನ ಅವರ ಜಾಗಕ್ಕೆ ಹೋಗ್ತೀರಾ. ಸೊ ನಿಮ್ಮ ಒಂದು ತೀರ್ಮಾನವೇ ಅಂತಿಮ. ಸೊ ಯೋಚನೆ ಮಾಡಿ ಏನ್ ಮಾಡ್ತೀರಾ ನೋಡಿ. ಎಲ್ಲೋ ಬಜಾರ್ ಒತ್ತಿದ್ರೆ ನಿಮ್ಗೆ ಕ್ಯಾಪ್ಟನ್ಸಿ, ಇಲ್ಲ ಅಂದ್ರೆ ಇಲ್ಲ. ಸೊ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋತಾರ ಚೈತ್ರ ಅವರು. ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಕಾನ್ಸೆಪ್ಟ್. ಸೊ ಈ ವಾರ ತುಂಬಾ ಮಜವಾಗಿರುತ್ತೆ ಅಂತ ಅನ್ಕೊಡ್ತೀನಿ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ಒಂದು ಸೆಕೆಂಡ್ ಪ್ರೋಮೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕಷ್ಟಪಡ್ತೀನಿ. ಎಸ್, ಇದಾಗಿತ್ತು ಇವತ್ತಿನ ಪ್ರೋಮೋದ ವಿಡಿಯೋ, ಪ್ರೋಮೋದ ಒಂದು ರಿವ್ಯೂ. ನಿಮಗೆ ಯಾವ ರೀತಿ ಅನಿಸ್ತು? ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಸೊ ನಿಮ್ಮ ಒಂದು ಪ್ರತಿ ಏನಾದ್ರು ಸಲಹೆ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಕ್ತು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ.